ಎಲ್ರಿಗೂ ನಮಸ್ಕಾರ. ಗೆಲುವು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ದಿನಗಳಲ್ಲಿ, ಕೆಲವು ವರ್ಷಗಳಲ್ಲಿ ಸಿಗುವಂಥದ್ದಲ್ಲ. ಅಂತಹ ಗೆಲುವೇ ಅಲ್ಲ. ನಿಮ್ಮ ಜೀವನಕ್ಕೆ ಒಂದು ನಿಶ್ಚಿತವಾದಂತಹ ಸಕ್ಸಸ್ ಇರಬೇಕಂತಂದ್ರೆ ಸಕ್ಸಸ್ ಮಸ್ಟ್ ಬಿ, ಇಟ್ ಈಸ್ ಅ ಜರ್ನಿ, ಇಟ್ ಈಸ್ ನಾಟ್ ಬಿ ಅ ಡೆಸ್ಟಿನೇಷನ್. ನಮಸ್ಕಾರ ಆತ್ಮೀಯರೇ, ಮತ್ತೊಮ್ಮೆ ಎಜುಕೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಗೆಸ್ಟ್ ಟೀಚರ್ ಹುದ್ದೆಗಳಿಗೆ ನಾನು ಆಯ್ಕೆಯಾಗೇನಿ. ಅದು ಅಲ್ಪಸಂಖ್ಯಾತ ಇರ್ಬೋದು, ಅದು ಪ್ರಾಥಮಿಕ ಇರ್ಬೋದು, ಅದು ಪ್ರೌಢಶಾಲೆ ಇರ್ಬೋದು, ಅಥವಾ ಅದು ನಾವು PU ಕಾಲೇಜ್ ರಿಕ್ರೂಟ್ಮೆಂಟ್ ಇರ್ಬೋದು. ಸೊ ಇವತ್ತಿನ ದಿನ ನಾವು ಗೆಸ್ಟ್ ಟೀಚರ್ ಹುದ್ದೆಗೆ ಹೋಗಬೇಕಾ ಅಥವಾ ಬೇಡ ಅನ್ನೋದನ್ನು ಚರ್ಚೆ ಮಾಡ್ತೀನಿ. ಮೊದಲನೇ ವಿಷಯ ಬಂದುಬಿಟ್ಟು ಗೆಸ್ಟ್ ಟೀಚರ್ ಅನ್ನುವಂತಹ ಏನು ಒಂದು ಹುದ್ದೆ ಇದೆಯಲ್ಲ, ಅದರ ಸ್ಯಾಲ್ರಿ ಬಂದುಬಿಟ್ಟು ನಾನು ಎರಡು ವಿಚಾರಗಳನ್ನು ನಾನಿಲ್ಲಿ ಮೆನ್ಷನ್ ಮಾಡಲಿಕ್ಕೆ ಹೋಗ್ತೀನಿ. ಮೊದಲಿಗೆ ಒಬ್ಬ ಗೆಸ್ಟ್ ಟೀಚರ್ ಆಗಿ ಹೆಂಗೆ ನಾವು ನೋಡ್ಬೋದು, ಮತ್ತು ಒಬ್ಬ ರೀಡರ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮುಂದೆ ಬರುವಂಥ ಶಿಕ್ಷಕರ ಹುದ್ದೆಗಳಿಗೆ ಹೋದ್ರೆ ಅಲ್ಲೇನು ಬೆನಿಫಿಟ್ಸ್ ಇದೆ ಮತ್ತು ಇಲ್ಲಿ ಓದಿದ್ರೆ ಏನು ಬೆನಿಫಿಟ್ಸ್ ಇದೆ ಅಂತ. ಫಸ್ಟಿಗೆ ಸ್ಯಾಲ್ರಿ ನೋಡೋದಾದ್ರೆ ಗೆಸ್ಟ್ ಟೀಚರ್ ಅಂತ. ಈಗ ಉದಾಹರಣೆಗೆ ನಮಗೆ ನಾನು ಪ್ರಾಥಮಿಕ ಅಥವಾ ಪ್ರೌಢಶಾಲೆ ತಗೊಳ್ತೀನಿ. ನಾನು ಪ್ರೌಢಶಾಲೆ ಒಳಗೆ ಹೋಗ್ತೀನಿ ಅಂತಂದ್ರೆ ವಿ ಗೆಟ್ ಎಷ್ಟು ಸಿಗ್ತದೆ ಅಂತಂದ್ರೆ 12,000 ಅಂತ ಸಿಗ್ತದೆ. ಒಂದು ವರ್ಷ ನಾವು ದುಡಿತೀವಿ ಅಂತಂದ್ರೆ ನಮಗೆ ಎಷ್ಟು ಸಿಗ್ತದೆ ಅಂತಂದ್ರೆ ದಟ್ ಈಸ್ 1,20,000 ಸಿಗ್ತದೆ ಅಂತ. 10 ತಿಂಗಳದ್ದು ಹೇಳತ್ತೆ ನಾನು, 2 ತಿಂಗಳು ಸ್ಯಾಲ್ರಿ ಕೊಡಂಗಿಲ್ಲ. ಸೊ ಇದಾದ್ಮೇಲೆ ನಮಗೆ ಒಂದು ವರ್ಷಕ್ಕೆ ನಾವು 1,20,000 ರೂಗಳನ್ನು ಗಳಿಸಿದ್ರೆ, ಅದೇ ನಾನು ಒಬ್ಬ ಒಳ್ಳೆ ಓದುಗ ರೀಡರ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಿ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ನಾನು ಕೇವಲ ಅದನ್ನು ನಾನು ಎಷ್ಟು ತಿಂಗಳಲ್ಲಿ ದುಡಿಬೋದು? ಕೇವಲ ನಾನು ಅದನ್ನು 3 ತಿಂಗಳಲ್ಲಿ ದುಡಿಬೋದು. ಇಟ್ ಮೀನ್ಸ್ ಗೆಸ್ಟ್ ಟೀಚರದ್ದು 1 ವರ್ಷ ದುಡಿದ್ರೆ, ನೀವು ಓದಿದ್ರೆ, ಚೆನ್ನಾಗಿ ಓದಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೆ ಕೇವಲ 3 ತಿಂಗಳು ದುಡಿಬೋದು. ಇಟ್ ಮೀನ್ಸ್ ಏನು ಹೇಳ್ತದೆ ಅಂತಂದರೆ, ನೋಡಿರಿ, 1 ವರ್ಷದ ಹಾಕುವ ಪರಿಶ್ರಮವನ್ನು ನಾವೇನಾದರೂ ಓದೋದಕ್ಕೆ ಹಾಕಿದ್ರೆ 3 ತಿಂಗಳಲ್ಲಿ ಗಳಿಸ್ಬೋದು. ಇದು ದ ರೀಡರ್. ಇಟ್ ಮೀನ್ಸ್ ನಾನು ನಿಜವಾಗ್ಲೂ ನಾನು ಆಗಬೇಕಪ್ಪ, ಗೌರ್ಮೆಂಟ್ ಜಾಬ್ನ ತೊಗೊಳ್ಬೇಕು, ಶಿಕ್ಷಕನ ಆಗಬೇಕು ಅನ್ನೋದು ಇನ್ನೂ ಒಂದು ವಿಚಾರ. ಇನ್ನು ಎರಡನೇ ವಿಚಾರ ಬಂದುಬಿಟ್ಟು ಜಾಬ್ ಅಂತ. ಗೆಸ್ಟ್ ಟೀಚರ್ ಜಾಬ್ ಈಸ್ ನಾಟ್ ಅ ಪರ್ಮನೆಂಟ್ ಜಾಬ್. ಇವೊಂದು ಈ ಒಂದು ಜಾಬಲ್ಲಿ ನಮಗೆ ಸರ್ವಿಸ್ ಲೆಟ್ರ್ ಕೂಡ ಸಿಗಂಗಿಲ್ಲ, ಎಕ್ಸ್ಪೀರಿಯನ್ಸ್ ಲೆಟ್ರ್ ಕೂಡ ಸಿಗಂಗಿಲ್ಲ. ಮತ್ತೊಂದು ವಿಚಾರ ಏನಂತಂದರೆ, ನಾನೇನಾದರೂ ಗೌರ್ಮೆಂಟ್ ಜಾಬಿಗೆ ಹೋದರೆ ದ್ಯಾಟ್ ಈಸ್ ಕಾಲ್ಡ್ ಪರ್ಮನೆಂಟ್ ಜಾಬ್ ಅಂತ. ನೀನು ಸರಿಯಾಗಿ ಓದ್ತಾ ಇದೀಯಾ ನೀನು ಗೌರ್ಮೆಂಟ್ ಜಾಬಿಗೆ ಅಂತಂದರೆ ದಟ್ ಈಸ್ ಗೋಯಿಂಗ್ ಟು ಬಿ ಪರ್ಮನೆಂಟ್. ಓಕೆನಾ? ನೀನು ಇಲ್ಲಿ ವರ್ಕ್ ಮಾಡ್ತಾ ಇದೀಯಾ ಅಂತಂದರೆ ದಿಸ್ ಈಸ್ ನಾಟ್ ಗೋಯಿಂಗ್ ಟು ಬಿ ಪರ್ಮನೆಂಟ್ ಅಂತ ತಿಳ್ಕೊಳ್ರಿ. ಇನ್ನೊಂದು ವಿಚಾರ, ಸರ್ ಮತ್ತೆ ಗೆಸ್ಟ್ ಟೀಚರ್ ಆದವರೆಲ್ಲ ಯಾರು ನೀವು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ, ವರ್ಕ್ ಮಾಡ್ತಾ ಇಲ್ವಾ ಅಂತ. ಅಫ್ಕೋರ್ಸ್ ಮಾಡ್ತಾ ಇದ್ದಾರೆ. ಸಮ್ ಆಫ್ ದೆಮ್ ದೇ ಆರ್ ಎಕ್ಸ್ಟ್ರಾರ್ಡಿನರಿ. ಅರ್ಥ ಮಾಡ್ಕೋರಿ, ಎಲ್ರಿಗೂ ಕೂಡ ಒಂದೇ ರೀತಿ IQ ಇರೋಂಗಿಲ್ಲ. ಓಕೆನಾ? ಇಂಟೆಲಿಜೆಂಟ್ ಕ್ವಶಂಟ್ ಇರೋಂಗಿಲ್ಲ. ಎಲ್ರಿಗೂ ಕೂಡ ಒಂದೇ ರೀತಿಯಾದಂತಹ ಏನಿರೋಂಗಿಲ್ಲ. ಸೊ ಕೆಪಾಸಿಟಿ ಇರೋಂಗಿಲ್ಲ. ದ ಕೆಪಾಸಿಟಿ ಮ್ಯಾಟರ್ಸ್ ಯುವರ್ ಲಾಟ್. ಸೊ ನಿಮಗೆ ಬಹಳಷ್ಟು ಬಾರಿ ಓದಿದಾಗ ಅರ್ಥ ಆಗ್ತದೆ ಅಂದರೆ ಯು ನೀಡ್ ನಾಟ್ ಟು ಗೋ ಟು ದ ಬೆಸ್ಟ್ ಗೆಸ್ಟ್ ಟೀಚರ್ ಅಂತ ನಾನು ಹೇಳ್ತೀನಿ. ಇನ್ನು ಮೂರನೇ ವಿಚಾರ ಬಂದುಬಿಟ್ರೆ ರೆಸ್ಪೆಕ್ಟ್. ಗೆಸ್ಟ್ ಟೀಚರ್ ಜಾಬಿಗೆ ದೇರ್ ಇಸ್ ನೋ ರೆಸ್ಪೆಕ್ಟ್ ಇನ್ ದ ಸೊಸೈಟಿ. ಜಸ್ಟ್ ಐ ವಿಲ್ ಗಿವ್ ಯು ದಟ್ ಎಕ್ಸಾಂಪಲ್. ಇದನ್ನು ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ್ರಿ. ಏನಾದರೂ ಶಾಲೆ ಒಳಗಡೆ ಬಹಳ ಗಂಭೀರವಾದಂಥ ಪರಿಸ್ಥಿತಿ ಎದುರಾಗಿ ಘಟನೆಗಳಾದಾಗ ಅಲ್ಲಿ ಅಮಾನತ್ತು ಅಂತ ಬರ್ತದೆ. ಅಮಾನತ್ತು ಅಂತಂದರೆ ಹುದ್ದೆಯಿಂದ ತೆಗೆದು ಹಾಕುವಂತ ಬಂದಾಗ ಯಾರು ಮಾಡ್ಯಾರ ಇದನ್ನ ಕೆಲಸ ಅಂತ ಕೇಳಿದ್ರೆ ಹೇಳ್ತಾರೆ ಗೆಸ್ಟ್ ಟೀಚರ್ ಮಾಡ್ಸ್ಯಾರ ಅಂತ. ಯಾಕೆ ಹೇಳ್ರಿ? ದೇ ಜಾಬ್ ಈಸ್ ನಾಟ್ ಎ ಪರ್ಮನೆಂಟ್. ದೇ ಜಾಬ್ ಈಸ್ ನಾಟ್ ಈಕ್ವಲ್ ಟು ರೆಸ್ಪೆಕ್ಟ್. ಸೊ ಮಕ್ಕಳು ಕೂಡ ಅದೇ ರೀತಿ ಕರೀತಾರೆ, ನಮ್ಮ ಗೆಸ್ಟ್ ಟೀಚರನ್ನು ಕರೀರಿ ಅಂತಂದು ಹೇಳ್ತಾರೆ. ಸೊ ಇಲ್ಲಿ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು. ದ ಗೆಸ್ಟ್ ಟೀಚರ್ ಜಾಬ್ ಈಸ್ ನಾಟ್ ರೆಸ್ಪೆಕ್ಟೆಡ್ ಬೈ ದ ಇವನ್ ದ ಸ್ಟೂಡೆಂಟ್ಸ್ ಆಲ್ಸೋ ಕೂಡ ನಮಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಈ ಕಾನ್ಸೆಪ್ಟನ್ನ ತೆಗಿಬೇಕು ಅನ್ನೋದು ಕೂಡ ನನ್ನ ಒಂದು ಅನಿಸಿಕೆ ಇದೆ. ಓಕೆನಾ? ಸೊ ಯಾಕಂತಂದರೆ ಇಬ್ಬರು ಕೂಡ ಕರೆಕ್ಟಾಗಿ ಕೆಲಸ ಮಾಡ್ತಾರ ಅಂತಂದರೆ ಯಾಕೆ ನಾವು ಅಲ್ಲಿ ಭೇದ ಭಾವ ಮಾಡ್ಕೋಬೇಕು ಇವನ್ ರೆಸ್ಪೆಕ್ಟಲ್ಲಿ. ಥರ್ಡ್ ಪಾಯಿಂಟನ್ನು ನಾನು ಹೋಗಲೇಬೇಕಾಗ್ತದೆ. ಸ್ಟ್ರೆಸ್ ಅಂತ ಬಂದಾಗ ಈ ಪದವನ್ನು ಯಾಕೆ ಪದೇ ನಾನು ಇಲ್ಲಿ ಬಳಕೆ ಮಾಡ್ತೀನಿ ಅಂತಂದರೆ, ಸಮ್ ಆಫ್ ದ ಸ್ಕೂಲ್ಸ್, ಕೆಲವೊಂದಿಷ್ಟು ಶಾಲೆಗಳದಾವ, ಅವುಗಳನ್ನು ನಾನು ಉದಾಹರಣೆಗಳನ್ನು ಯಾಕೆ ತೊಗೊಳ್ತೀನಿ ಅಂತಂದರೆ, ನೋಡ್ರಿ, ಆ ಶಾಲೆಗಳು ಅಲ್ಲಿರುವಂತಹ ಗೆಸ್ಟ್ ಟೀಚರ್ಸಿಗೆ ವರ್ಕ್ ಲೋಡನ್ನು ಬಹಳ ಕೊಡ್ತಾವೆ. ಅಂತಂದರೆ ಅವರು ಇರುವಂಥ ಪರ್ಮನೆಂಟ್ ಇರುವಂಥ ಟೀಚರ್ಸದ್ದು ವರ್ಕ್ ಲೋಡನ್ನು ಇವ್ರ ಮೇಲೆ ಹಾಕೋದು, ಮತ್ತು ಅದೇ ರೀತಿಯಾಗಿ ಅವ್ರು ಮಾಡುವಂಥ ಕೆಲಸವನ್ನು ಇವ್ರು ಮಾಡಿಸ್ಲಿಕ್ಕೆ ಹಚ್ಚೋದು, ಕ್ಲಾಸ್ಗಳನ್ನು ಜಾಸ್ತಿ ತೊಗೊಳ್ಳಿಕ್ಕೆ ಹೇಳೋದು, ಮತ್ತು ಅದೇ ರೀತಿಯಾಗಿ ಅಲ್ಲಿ ಕೊಡುವಂತಹ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು, ಎಬ್ಬಬ್ಬಾ ದೇವರೇ, ಅದೇ ಕೆಲಸ ಮಾಡೋದಾಗ್ತದೆ ಹೊರತು ಕಲಿಸುವ ಕೆಲಸ ಕಡಿಮೆ ಆಗ್ತದೆ ಅಂತ. ನಾನು ಇಲ್ಲಿ ಕಂಪ್ಲೀಟಾಗಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೇನೆ ಅಂತ ಅನ್ಕೋಬೇಡ್ರಿ. It is really worst experience for me also. It is a worst experience for you also. So ಅದಕ್ಕೋಸ್ಕರ
ಡು ನಾಟ್ ಗೋ ಟು ದಟ್. ನೀವು ಹೋಗ್ತೀನಿ ನಾನು ಗೆಸ್ಟ್ ಟೀಚರ್ಗೆ ಅಂದರೆ ಗೋ ಟು ದ PU ಕಾಲೇಜ್ ಆ್ಯಂಡ್ ಟೀಚ್ ದೇರ್ ಆಸ್ ಅ ಗೆಸ್ಟ್ ಲೆಕ್ಚರರ್. ಡು ನಾಟ್ ಗೋ ಇನ್ ಟು ದಟ್ ಪ್ರೈಮರಿ ಸ್ಕೂಲ್. ಇಫ್ ಯು ನೀಡ್ ಮನಿ, ನಿಮಗೆ ದುಡ್ಡು ಬೇಕಾದರೆ ಜಸ್ಟ್ ಗೋ ಟು ದ ಪ್ರೈಮರಿ ಸ್ಕೂಲ್. ಅದರ್ವೈಸ್ ಐ ರಿಕ್ವೆಸ್ಟ್ ಯು ನಾಟ್ ಟು ಗೋ ಟು ದ ಸ್ಕೂಲ್. ಅಂತ ಬಂದರೆ ಇಲ್ಲಿ ಪರ್ಮನೆಂಟ್ ಟೀಚರ್ಸ್ಗೆ ಏನು ವರ್ಕ್ ನೇಚರ್ ಕಡಿಮೆ ಇರ್ತದೆ, ಬಿಕಾಸ್ ಆಫ್ ದೇ ಆರ್ ಪರ್ಮನೆಂಟ್ ಟೀಚರ್ಸ್. ಆ್ಯಂಡ್ ದೆನ್ ಇಲ್ಲಿ ಗೆಸ್ಟ್ ಟೀಚರ್ಸ್ಗೆ ವರ್ಕ್ ಪ್ರೆಷರ್ ಬಹಳ ಇರ್ತದೆ. ಸೊ ಐ ಬಿಲೀವ್ ದ್ಯಾಟ್ ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೊಂದು ಪಾಯಿಂಟನ್ನು ನಾನು ಮೆನ್ಷನ್ ಮಾಡಬೇಕು. ರಿಸ್ಕ್ ಅಂತ ಬಂದಾಗ ದ ಗೆಸ್ಟ್ ಟೀಚರ್ ಜಾಬ್ ಈಸ್ ಮೋರ್ ರಿಸ್ಕ್ ಆ್ಯಂಡ್ ದೆನ್ ಪರ್ಮನೆಂಟ್ ಟೀಚರ್ ಜಾಬ್ ಈಸ್ ಲೆಸ್ ರಿಸ್ಕ್. ಯಾಕೆ ಅಂತಂದರೆ ಇಲ್ಲಿ ಏನಾದರೂ ಅದೇ ಹೇಳಿದೆ ಅಲ್ಲ, ಗಂಭೀರವಾದಂಥ ಘಟನೆಗಳನ್ನು ಬಂದಾಗ ಗೆಸ್ಟ್ ಟೀಚರ್ ಮೇಲೆ ಹೊರಿಸ್ತಾರೆ ಹೊರತು ಬೇರೆ ಯಾವುದೂ ಇಲ್ಲ. ಮತ್ತು 2 ಪಾಯಿಂಟ್ಸ್ಗಳನ್ನು ನಾನು ಇನ್ನೂ ಮೆನ್ಷನ್ ಮಾಡಲಿಕ್ಕೆ ಹೋಗ್ತೀನಿ. ವೆರಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈಗ ಸದ್ಯ ಕಾಲ್ಫಾರ್ಮ್ ಆಗ್ತಾ ಇದೆ, ಈ ತಿಂಗಳೊಳಗಡೆ ನಾನು ಬಿಡ್ತೀನಿ ಅಂದರೆ ನಮ್ಮನ್ನು ಅವರು ಬಿಡಲಿಕ್ಕೆ ಹೋಗಲ್ಲ. ಯಾಕೆ ಹೇಳ್ರಿ, ನಮ್ಮಿಂದ ಅವರಿಗೆ ಅವಶ್ಯಕತೆ ಇದೆ, ನಮ್ಮಿಂದ ಶಾಲೆ ರನ್ ಆಗ್ತಾ ಇದೆ, ಬಟ್ ನಮ್ಮನ್ನು ಅವರು ಬಿಡಂಗಿಲ್ಲ ಅಂತಂದರೆ ದೇ ಯೂಸ್ ಅಸ್ ಲೈಕ್ ಹೆಂಗೆ ಬೇಕು ನೋಡಿ ಹಂಗೆ ಯೂಸ್ ಮಾಡ್ಕೊಳ್ತಾರ. ಆ್ಯಂಡ್ ದೆನ್ ಫೈನಲಿ ದೇ ಥ್ರೀವ್ ಇಟ್ ಅವೇ ಅಂತ ಹೇಳ್ತೀನಿ, ನಮ್ಮನ್ನ ಹೊರಗೆ ಎಸೆದು ಬಿಡ್ತಾರೆ. ಸೊ ಈ ಒಂದು ಕಲ್ಪನೆಯನ್ನು ನಾವು ನಮ್ಮ ಒಂದು ಮೈಂಡ್ ಸೆಟ್ ಒಳಗೆ ಬೆಳೆಸ್ಕೋಬೇಕು. ಅಂದರೆ ನಮಗೆ ಎಲ್ಲಿವರೆಗೆ ಸ್ವಾಮಿ ವಿವೇಕಾನಂದರು ಕೂಡ ಇದನ್ನೇ ಹೇಳ್ತಾರೆ, ನೀನು ಎಲ್ಲಿ ನಿನ್ನ ಪಾದರಕ್ಷೆಯನ್ನು ಬಿಡತ್ತೀಯಲ್ಲ ಅಲ್ಲಿ ನಿನಗೆ ನಿನ್ನ ಒಂದು ಸ್ವಾವಲಂಬನೆಗೆ ಏನಾದರೂ ಮರ್ಯಾದೆ ಇಲ್ಲಪ್ಪ ಅಂತಂದರೆ ಅಲ್ಲಿ ನಿನ್ನ ಪಾದರಕ್ಷೆಯನ್ನು ಕೂಡ ಬಿಡಬೇಡ ಅಂತ ಹೇಳ್ತಾರೆ ಅವರು. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ವೋ, ಡೋಂಟ್ ಸ್ಟ್ಯಾಂಡ್ ದೇರ್, ಓಕೆ, and create your own stand, create your own destiny to where you get respect ಅಂತ ಹೇಳ್ತಾರೆ. ಎಲ್ಲಿ ನಿನಗೆ ಮರ್ಯಾದೆಯನ್ನು ಕೊಡ್ತಾರ ಅಲ್ಲಿ ನೀನು ಏನು ಮಾಡು, ನಿನ್ನ ಸಾಧನೆಯನ್ನು ಮಾಡು, ಅಲ್ಲಿ ನಿನಗೆ ಮರ್ಯಾದೆ ಸಿಗ್ತೇರಿ ಅಂತ. ಮತ್ತೊಂದು ವಿಚಾರ ಇಲ್ಲಿ ನಾನು ನಿಮಗೆ ಪದೇ ಪದೇ ಹೇಳಬೇಕಾಗ್ತೈತಿ, ನಾನು ಹೋಗಿ ಬಂದು ಓದ್ತೀನಿ ಅನ್ನುವಂತಹ ಕಾನ್ಸೆಪ್ಟನ್ನು ಸ್ವಲ್ಪ ತೆಗೀರಿ. ಯಾಕಂತಂದ್ರೆ ಇದನ್ನು ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಲಿಕ್ಕೆ ಹೇಳಬೇಕು, ಬಟ್ ಆದರೆ ರಿಯಲ್ ಆಗಿ ಇದು ವರ್ಕೌಟ್ ಆಗೋದಿಲ್ಲ. ಯಾಕಂತಂದ್ರೆ ಮನುಷ್ಯನಿಗೆ ಇಷ್ಟು ತಾಸು ಕೆಲಸ ಮಾಡಿದ ಮೇಲೆ ಟಯರ್ಡ್ ಆಗ್ಬೇಕಂತ ಅನ್ನೋದು ಇದು ಒಂದು ಸಾಮಾನ್ಯವಾಗಿ ದೈಹಿಕವಾಗಿ ಎಲ್ಲರಿಗೂ ಕೂಡ ಆಗುವಂಥ ಲಕ್ಷಣ. ಅದು ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆ 5 ಗಂಟೆವರೆಗೆ ಅಂದರೆ 7 hours ನಾವು ಕೆಲಸ ಮಾಡ್ತೀವಿ, ಕಲಿಸ್ತೀವಿ, ಬರ್ತೀವಿ ಅಂತಂದರೆ ಅಲ್ಲಿ ನಮಗೆ ಏನಾಗ್ತದೆ ಅಂತಂದರೆ ನಾವು ಟಯರ್ಡ್ ಭಾಳ ಆಗ್ತೀವಿ. ಸೊ ಟಯರ್ಡ್ ಆದಮೇಲೆ ಅಫ್ಕೋರ್ಸ್ ವಿ ನೀಡ್ ರೆಸ್ಟ್, ಅಫ್ಕೋರ್ಸ್ ವಿ ನೀಡ್ ಓದ್ಲಿಕ್ಕೆ ಅಂತ ಕಡಿಮೆ ಆಗ್ತದೆ. ಬಟ್ ಎಲ್ಲರೂ ಕೂಡ ನಾನು ಒಂದೇ ತಗಡಿಯಲ್ಲಿ ಹಾಕಿ ತೂಗ್ಲಿಕ್ಕೆ ಹೋಗೋದಿಲ್ಲ. ಬಟ್ ಇದು ನನ್ನ ಸ್ವಂತವಾದಂಥ ಅನುಭವ ಕೇಳಿ ಪಡೆದಿದ್ದು. ನಾನು ರೀಸೆಂಟಾಗಿ ಒಬ್ಬ ನನ್ನ ಬ್ರದರ್ ಅಂದರೆ ನಮ್ಮ ಸೀನಿಯರನ್ನು ಕೇಳ್ತಾ ಇದ್ದೆ. ಸೊ ಅವನಿಗೆ ನಾನು ಹೇಳಿದೆ, ಅಂದರೆ ಒಂದು ವರ್ಷ ಗೆಸ್ಟ್ ಟೀಚರಾಗಿ ಹೋಗಿ ಬಂದ ಹೈಸ್ಕೂಲಲ್ಲಿ. ಐ ಆಸ್ಕ್ಡ್ ಹಿಮ್, ಸರ್ ಹೌ ವಾಸ್ ಯುವರ್ ಗೆಸ್ಟ್ ಟೀಚರ್ ಎಕ್ಸ್ಪೀರಿಯನ್ಸ್ ಇನ್ ದ ಹೈಸ್ಕೂಲ್ ಅಂತ ಕೇಳಿದಾಗ ಇನ್ ದೆನ್ ಹಿ ರಿಪ್ಲೈ ದಟ್, ಸೊ ಇಲ್ಲ ಸ್ವಲ್ಪ ಭಾಳ ವರ್ಸ್ಟ್ ಇದೆ ಅಂತ. ಯಾಕೆ ವರ್ಸ್ಟ್ ಇದೆ ಅಂತಂದ್ರೆ ಅವ್ನ ಸ್ಕೂಲ್ ಬಗ್ಗೆ ಅವ ಅಷ್ಟೇ ಹೇಳ್ಯಾನ, ನಿಮ್ಮ ಸ್ಕೂಲ್ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಇಟ್ ಈಸ್ ರಿಯಲಿಸ್ಟಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲ ನಮ್ದು ಅಲ್ಲಿದ್ದರೆ ನಾಲೆಜ್ ಭಾಳ ಡೆವಲಪ್ ಆಗೋದಿಲ್ಲ, ನಾಲೆಜ್ ನಮಗೆ ಡೆವಲಪ್ ಆಗೋದಿಲ್ಲ, ಮಕ್ಕಳು ಏನೋ ಪ್ರಶ್ನೆಗಳನ್ನು ಕೇಳೋದಿಲ್ಲ. ನಾವು ನಮ್ಮನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು, ರಿಯಲ್ ಆಗಿ ನಮ್ಮನ್ನು ನಾವು ಒಂದು ಒಳ್ಳೆ ಕಾಂಪಿಟೇಟಿವ್ ಮೂಡಲ್ಲಿ ಇಟ್ಕೋಬೇಕು ಅಂತಂದರೆ ಯು ಮಸ್ಟ್ ಸ್ಟಡಿ ಯುವರ್ ಸೆಲ್ಫ್, ಓಕೆನಾ. ಅದರ್ವೈಸ್ ಯು ಟೇಕ್ ಅ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚ್ ದೆಮ್, ಓಕೆ. ಅದರ್ವೈಸ್ ನಾಟ್ ಟು ಗೋ ಟು ಸ್ಕೂಲ್ ಅಂತ ಹೇಳ್ತಾನೆ ಅದಕ್ಕೆ ನಿಮಗೂ ಕೂಡ ನಾನು ಅದನ್ನೇ ಹೇಳ್ತಾ ಇರೋ, ಸುತ್ತಿ ಬೆಳೆಸಿ ಬಂದು ಹೇಳೋದಾದರೆ ಇದನ್ನು ಹೇಳ್ತೀನಿ. ಇನ್ನು PU ಕಾಲೇಜಿಗೆ ಹೋಗ್ತೀನಿ ನಾನು ಅಂತಂದರೆ ಜಸ್ಟ್ ಓಕೆ, ಆದರೆ ಐ ರಿಕ್ವೆಸ್ಟ್ ಯು ದ್ಯಾಟ್ ನಿಮ್ಮ ಸಬ್ಜೆಕ್ಟನ್ನು ಮಾತ್ರ ಹೇಳ್ರಿ, ಅದು ಬಿಟ್ಟು ಉಳಿದ ಸಬ್ಜೆಕ್ಟನ್ನು ಹೇಳಬೇಡ್ರಿ. ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಒಂದು ಏನು ಮಾಡಿರಿ, ನಿಮ್ಮಷ್ಟಕ್ಕೆ ನೀವೇ ಒಂದು ಸ್ಕೆಡ್ಯೂಲನ್ನು ಫಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಫಿಕ್ಸ್ ಆಗ್ರಿ. ಅದನ್ನು ಬಿಟ್ಟು ನೀವು ಅದನ್ನು ಓವರ್ ಆಗಿ ನೀವೇನು ಮಾಡಿಬಿಡ್ರಿ, ತೊಗೋಬೇಡ್ರಿ. ಸೊ ಅಲ್ಟಿಮೇಟ್ ಹೇಳಬೇಕಪ್ಪ ಅಂತಂದರೆ ಮುಂದಿನ ನೇಮಕಾತಿ ಒಳಗಡೆ ನಾನು ಸರಿಯಾಗಿ ಆಗಲೇಬೇಕಪ್ಪ ಅಂತಂತ ಅನ್ನೋದಾದರೆ ನನಗೆ ರಿಸ್ಕ್ ಬೇಡ ಅಂತಂದರೆ ನಾನು ನಿಮಗೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಸರ್ ನಾನು ಐ ಆಮ್ ರೆಡಿ ಟು ಟೇಕ್ ಅ ರಿಸ್ಕ್, ನಂದು ಫಿನಾನ್ಷಿಯಲ್ ಮನಿ ಸ್ವಲ್ಪ ಏನಿದೆ, ಮನೆಯದು ಕಷ್ಟ ಇದಾವ, ಬಹಳಷ್ಟು ಸಮಸ್ಯೆ ಇದಾವ ಅಂತಂದ್ರೆ ದೆನ್ ಯು ಕ್ಯಾನ್ ಗೋ, ಅದರ್ವೈಸ್ ಹೋಗಬೇಡ್ರಿ ಅಂತ ನಾನು ಹೇಳ್ತೀನಿ. ಓಕೆ, ಇಷ್ಟು ಮಾಹಿತಿ ನಿಮಗೆ ಬಹಳ ಯೂಸ್ಫುಲ್ ಅನ್ಸ್ಯಾವ. ನಾನು ಕೂಡ ಅದನ್ನು ನೀಟಾಗಿ ಲಿಸ್ಟ್ ಔಟ್ ಮಾಡ್ಕೊಂಬಂದು ಹೇಳತ್ತೇನೆ. ಮತ್ತೆ ಮುಂದಿನ ವಿಡಿಯೋದೊಳಗಡೆ ನಿಮ್ಗೆ ಇರುವಂಥ ಮತ್ತೊಂದಿಷ್ಟು ಸಮಸ್ಯೆಗಳನ್ನು ತಗೊಂಡು ಬಂದಿಷ್ಟು ಮತ್ತೊಂದಿಷ್ಟು ಇರುವಂಥ ಗೊಂದಲಗಳನ್ನು ತೆಗೆದುಕೊಂಡ್ಬಿಟ್ಟು ಪರಿಹಾರವನ್ನು ಕೊಡುವಂತಹ ಸಜೆಷನ್ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಉಪಯುಕ್ತಕಾರಿ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದು ಬಹಳಷ್ಟು ಉಪಯೋಗ ಆಗ್ತದೆ ಅಂತ ಅನಿಸಿದ್ರೆ ದಯವಿಟ್ಟು ಕೂಡ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ.